ಹೇ ಗುಡ್ ಮಾರ್ನಿಂಗ್. ಸೊ ಬೆಳಿಗ್ಗೆ ಬೆಳಿಗ್ಗೆ ಕೇರಳದಲ್ಲಿ ವಾತಾವರಣ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಆ್ಯಂಡ್ ಇವತ್ತು ಏನೋ ಅವ್ರಿಗೆ ಫೆಸ್ಟಿವಲ್ ಇತ್ತಂತೆ, ನಮ್ಗೆ ಯುಗಾದಿ ಹೇಗೋ ಅದೇ ರೀತಿ ಅವ್ರಿಗೆ ಇವತ್ತು ನಾಳೆ ಫೆಸ್ಟಿವಲ್ ಅಂತ ಬೆಳಿಗ್ಗೆ ಬೆಳಗ್ಗೆನೇ ಇಲ್ಲಿ ರೂಮಲ್ಲಿ ಟೀ ಮತ್ತು ಮಂಗಳೂರು ಬಂತಾರೆ ಅನ್ನೋ ಸ್ವೀಟ್ ತಂದು ಕೊಟ್ಟಿದ್ರು. ಇಟ್ ವಾಸ್ ಯಮ್ಮಿ. ಸೊ ಅದನ್ನ ಟೀ ಕುಡಿದು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇವಾಗ ಒಂದು ಜಾಗ ಹೋಗ್ತಿದ್ವಿ, ಸುಮ್ಮನೆ ಸೈಟ್ ವ್ಯೂಯಿಂಗ್ ಅಂತ ಹೋಗ್ತಾ ಇರೋದು ಅಷ್ಟೇ. ಬಟ್ ದ ಮೇನ್ ಪಾರ್ಟ್, ಮೇನ್ ವಿಡಿಯೋ ಆಫ್ ದ ವೀಕ್ ಆರ್ ಟುಡೇ, ದ ಮೇನ್ ಇಂಟೆನ್ಷನ್ ಆಫ್ ದ ಹೋಲ್ ಟ್ರಿಪ್ ನಿಮಗೆ ಇವತ್ತು ಏನು ಎತ್ತ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ಫುಲ್ ನೋಡಿ. ವಿದೌಟ್ ಎನಿ ಫರ್ದರ್ ವೆಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ವ್ಲಾಗ್. ಆದರೆ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಹೋಗೋಣ. ಇವಾಗ ನಾವು ಬಂದಿರೋದು ಒಂದು ಬ್ರಿಡ್ಜ್ ಹತ್ರ. ಈ ಬ್ರಿಡ್ಜು ಇಡ್ಕೆಯಲ್ಲೇ ಕಟ್ಟಿರೋಂಥ ಒಂದು ಬ್ರಿಡ್ಜು. ಆ್ಯಂಡ್ ಇಲ್ಲಿಗೆ ಹೋಗ್ಬೇಕಂದ್ರೆ ನಾವು ಟಿ ತೊಗೊಂಡು ಹೋಗ್ತಿದ್ದೀವಿ. ನಡ್ಕೊಂಡು ಕೂಡ ಹೋಗ್ಬೋದು. ಇಟ್ಸ್ ಲೈಕ್ ಒಂದು ದೊಡ್ಡ ವಾಕಿಂಗ್ ಟ್ರ್ಯಾಕ್ ಆಗ್ತಾ ಇರುತ್ತೆ. ಬಟ್ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ 10 o'clock ಆದಮೇಲೆ ತುಂಬ ರಶ್ ಆಗುತ್ತೆ. ಹಾಗಾಗಿ ನಾವು ಟಿ ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಕೂಡ. ಹೋಗ್ತಾ ಫುಲ್ ಸೀಟಿಂಗಲ್ಲಿ ಹೋಗ್ತಿದ್ವಿ, ಬಟ್ ಬರ್ತಾ ಫುಲ್ ಸ್ಟ್ಯಾಂಡಿಂಗಲ್ಲಿ ಬಂದ್ವಿ. ಅಷ್ಟು ರಶ್ ಆಗಿಬಿಡ್ತು ಬರೋ ಅಷ್ಟರಲ್ಲಿ. ಸೊ ಜಸ್ಟ್ ಅಲ್ಲಿ ವಾಕ್ ಮಾಡಿ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಅಷ್ಟೇ ಹೋಗ್ತಾರೆ. ದಿಸ್ ಇಸ್ ನಾಟ್ ದ ಮೇನ್ ಸ್ಪಾಟ್ ಫಾರ್ ಟುಡೇಸ್ ವಾಟ್ ಎವರ್ ಜರ್ನಿ. ತೋರಿಸ್ತೀನಿ ಮೇನ್ ಸ್ಪಾಟ್ ಏನಂತ. ಸೊ ನೋಡಿ, ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿತ್ತು. ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಇನ್ನೇನು ಇಲ್ಲಿಂದ ಹೊರಡಬೇಕಷ್ಟೇ. ನಾವು ಹೋದಾಗ ಫುಲ್ ಖಾಲಿ ಇದ್ದರು, ಬಟ್ ಬರುವಾಗಂತೂ ತುಂಬ ಕ್ರೌಡ್ ಆಗಿಬಿಟ್ಟಿತ್ತು ನೋಡಿ. ಸೊ ಮನೆಯ ಎಲ್ಲ ಗಂಡು ಮಕ್ಕಳು ಸೇರಿ ಒಂದು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ನೋಡಿ, ಬರುವಾಗ ನಮಗೆ ಟಿ ಜಾಗನೇ ಇರಲ್ಲ, ನಿಂತ್ಕೊಂಡು ಬಂದಿದ್ದಾಯಿತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಮೇನ್ ಪ್ಲೇಸ್ ಆಫ್ ಟುಡೇ. ಸೊ ಬೀಚ್ ಕಾಣ್ತಾ ಇದೆ ನಿಮಗೆ. ದ ಮೇನ್ ಪ್ಲೇಸ್ ಅಂತ ಅವಾಗ ಹೇಳ್ತಿದ್ದೀನಲ್ಲ, ಬೀಚ್. ಈ ಬೀಚ್ ಫ್ರಂಟಲ್ಲಿ ಏನಿದೆ ನೋಡಿ, OMG, ದಿಸ್ ಈಸ್ ಆರ್ ಸ್ಟೇ ಫಾರ್ ಟುಡೇ. ನಾವು ಇವತ್ತು ಆ್ಯಂಕರ್ಡ್ ಬೀಚ್ ಹೌಸಲ್ಲಿ ಸ್ಟೇ ಮಾಡ್ತಿದ್ದೀವಿ. ದಿಸ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಎಂಟೈರ್ ಟ್ರಿಪ್. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್, ರೂಮ್ಗೆ ಬಂದಾಯಿತು. ದಿಸ್ ಇಸ್ ಅ ಬೀಚ್ ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ರೂಮ್. ಸೊ ರೂಮ್ ತುಂಬ ಮಾಡ್ತೀನಿ, ಹೇಗೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಇದು 3 BHK ಹೌಸು. ಸೊ ಡೀಟೇಲ್ಸ್ ಎಲ್ಲ ಹೊರಗಡೆ ಹತ್ರ ಕೊಡ್ತೀನಿ ಬನ್ನಿ. ಸೊ ಎಲ್ಲ ಇವಾಗ ಜಸ್ಟ್ ಲ್ಯಾಂಡ್ ಆಗಿದ್ದೀವಿ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇವಾಗೆಲ್ಲ ಎಂಟರ್ ಆಗ್ತಿದ್ದೀವಿ. ಆ್ಯಂಡ್ ಟುಡೇ ವಾಸ್ ಮಮ್ಮೀಸ್ ಬರ್ತ್ಡೇ. ಆ್ಯಕ್ಚುಲಿ April 14th ಇವತ್ತು ಮಮ್ಮಿ ಬರ್ತ್ಡೇ ಆಗಿತ್ತು. ಆ್ಯಂಡ್ ಸ್ಪೆಷಲ್ ಗಿಫ್ಟ್ ಕೂಡ ಅವ್ರಿಗೆ ಆಗಿತ್ತು. ಸೊ ಬೀಚ್ ಹೌಸ್ ಇವಾಗ ಎಂಟರ್ ಆಗೋಣ. ಸೊ ಎಂಟರ್ ಆಗ್ತಾ ಇದ್ದಂಗೆ ನನ್ನಂತೂ ಈ ಸ್ಟೋನ್ಸ್ ಈ ಕಲ್ಲು ತುಂಬ ಇಷ್ಟ. ಕಮ್ಮಿ ಸೈಡ್ ಅದಿ. ಹಲೋ ಫ್ರೆಂಡ್ಸ್, ನೋಡಿ ಎಂಟರ್ ಆಗ್ತಾ ಇದ್ದಂಗೆ ಲೆಫ್ಟಿಗೆ ನಮಗೆ ಕಿಚನ್ ಇದೆ. ಬ್ಯೂಟಿಫುಲ್ ಕಿಚನ್ ವಿಂಡೋಯಿಂದ ನೋಡಿದ್ರೆ ಅಂತೂ ನಿಮಗೆ ಬೀಚ್ ವ್ಯೂ ಸಖತ್ತಾಗಿರುತ್ತೆ. ಇಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಬೇಜಾರು ಆಗಲ್ಲ. ಆ್ಯಂಡ್ ಪ್ರತಿಯೊಂದು ಯುಟೆನ್ಸಿಲ್ಸ್ ಇತ್ತು ನಿಮಗೆ. ಗ್ಯಾಸು, ಸ್ಟವ್, ವಾಟರ್ ಫಿಲ್ಟರ್, ಯುಟೆನ್ಸಿಲ್ಸ್ ಏನು ಬೇಕು ಕುಕ್ ಮಾಡೋಕ್ಕೆ, ಅದು ಓವೆನ್ ಪ್ರತಿಯೊಂದು ಇತ್ತು. ಆ್ಯಂಡ್ ದಿಸ್ ವಾಸ್ ದ ಲಿವಿಂಗ್ ಏರಿಯಾ. ಫುಲ್ಲಿ ಫರ್ನಿಶ್ಡ್ ಆಗಿತ್ತು. ಅದು ಕೂಡ ಅಲ್ಲಿಂದ ಕೂಡ ವ್ಯೂ ಕಾಣಿಸ್ತಿತ್ತು. ಅಲ್ಲಿ ಕುತ್ಕೊಂಡು ಟೀ ಕುಡಿಯೋಕ್ಕಂತೂ ತುಂಬ ಸಖತ್ತಾಗಿರ್ತಿತ್ತು. ಆ್ಯಂಡ್ ಒಂದು ಬ್ಯೂಟಿಫುಲ್ ವಾಲ್ ಹ್ಯಾಂಗಿಂಗ್ ಹಾಕಿದ್ದಾರೆ, ಕ್ಲಾಕ್ ಅದು. ಸೊ ಇಲ್ಲಿ ಒಂದು ರೂಮ್ ಇದೆ. ಆ ರೂಮ್ ಒಳಗಡೆ ತೋರಿಸ್ತೀನಿ. ಇದು ಯೂಶಲಿ 2 ಬೆಡ್ಸ್, ಸಿಂಗಲ್ ಬೆಡ್ಸ್ ಹಾಕಿದ್ದಾರೆ. ಯಾರು ಎಲ್ಲಿ ಮಲ್ಕೊಳ್ಳೋದು ಅಂತ ಡಿಸ್ಕಸ್ ಆಗಿಲ್ಲ ಇನ್ನು. ಸೊ ಹಾಗಾಗಿ ಎಲ್ಲ ರೂಮು ತೋರಿಸ್ಬಿಡ್ತೀನಿ. ಸೊ ಇಲ್ಲೊಂದು ಬೆಡ್ ಸಪ್ರೇಟ್ ಬೆಡ್ಸ್ ಇದೆ. ಮೋಸ್ಟ್ಲಿ ಡ್ಯಾಡಿ ಇಲ್ಲಿ ಮಲ್ಕೋಬೋದು. ಆ್ಯಂಡ್ ಇಲ್ಲಿಂದ ಕೂಡ ಆಚೆ ಕಡೆ ಬ್ಯಾಕ್ ಯಾರ್ಡ್ ಎಲ್ಲ ಕಾಣಿಸ್ತಾ ಇತ್ತು. ನಿಕ್ಕಿ ಇಲ್ಲಿ ಆಟಾಡ್ತೀನಿ. ಸೊ ಇದೊಂದು ಫಸ್ಟ್ ರೂಮ್. ಇಲ್ಲಿ ಹಂಗೆ ಮುಂದೆ ಬಂದರೆ ಇಲ್ಲೊಂದು ಟಾಯ್ಲೆಟ್ ಕೂಡ ಇದೆ. ಸೊ ಬೇಸಿಕ್ ಕಾಮನ್ ಟಾಯ್ಲೆಟ್. ಆ ರೂಮಲ್ಲಿ ಕೂಡ ಪ್ರತಿಯೊಂದು ರೂಮ್ಸಲ್ಲಿ ಟಾಯ್ಲೆಟ್ ಇದೆ. ಆ್ಯಂಡ್ ಈ ಥರ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಸೊ ಯಾರಾದರೂ ಬಂದರೆ ಇಟ್ ಈಸ್ ಆ್ಯಕ್ಚುಲಿ ತುಂಬ ವೆಲ್ ಪ್ಲ್ಯಾನ್ಡ್ ಹೌಸ್. ಇದು ತುಂಬಾ ಚೆನ್ನಾಗಿದೆ. ಸೊ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗೂ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ರೂಮ್. ಇಲ್ಲಿ ಕೆಳಗಡೆ ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ವ್ಯೂ ಆ್ಯಂಡ್ ಬೀಚ್ ವ್ಯೂ ಕಾಣುತ್ತೆ. ಸೊ ಇದೊಂದು ದೊಡ್ಡ ರೂಮು. ಇಲ್ಲೂ ಕೂಡ ಒಂದು ಟೇಬಲ್, ವಾರ್ಡ್ರೋಬ್, ಡಬಲ್ ಸೈಜ್ ಕಿಂಗ್ ಬೆಡ್ ಪ್ರತಿಯೊಂದು ಇದೆ. ಸೊ ಎವ್ರಿ ಒನ್ ಈಸ್ ಗೆಟ್ಟಿಂಗ್ ಸೆಟಲ್ಡ್ ನೌ. ಸೊ ಹಾಗಾಗಿ ಹೇಗಿದೆ ಹಾಗೆ ತೋರಿಸ್ತಿದ್ದೀನಿ. ಆ್ಯಂಡ್ ಇಲ್ಲೊಂದು ಟೇಬಲ್ ಸೆಟ್ ಇದೆ. ಆ್ಯಂಡ್ ಬ್ಯೂಟಿಫುಲ್ ವಾಲ್ ಹ್ಯಾಂಗಿಂಗ್ ಇದೆ, ತೋರಿಸ್ತೀನಿ. ಐ ಜಸ್ಟ್ ಲವ್ ದಿಸ್ ವಾಲ್ ಹ್ಯಾಂಗಿಂಗ್. ಎಷ್ಟು ಸಖತ್ತಾಗಿದೆ. ಏನೋ ಒಂಥರ ಪಾಸಿಟಿವಿಟಿ, ಒಂಥರ ರಿಚ್ನೆಸ್ ಫೀಲ್ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮೇಲ್ಗಡೆ ಈ ಥರ ಗ್ಲಾಸ್ ಇಟ್ಕೊಟ್ಟಿದ್ದಾರೆ. ಸೊ ಸನ್ಲೈಟ್ ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಲೈಟ್ ಹಾಕ್ಕೋಬೇಕು, ಆ ಥರ ಎಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಸೊ ಯು ಕ್ಯಾನ್ ಸಿ ಅಲ್ಲ. ಸೊ ದಿಸ್ ಇಸ್ ದ ಲಿವಿಂಗ್ ಏರಿಯಾ. ಇವಾಗ ಫಸ್ಟ್ ಅಲ್ಲಿ ನೋಡಿ ಬಾಲ್ಕನಿ ವ್ಯೂ ಕೂಡ ತೋರಿಸ್ಬಿಡ್ತೀನಿ ಒಂದ್ಸರಿ. ಲಿವಿಂಗ್ ಏರಿಯಾದಿಂದ ನಿಮಗೆ ಈ ರೀತಿಯಾಗಿರುತ್ತೆ. ಓಪನ್ ಮಾಡಿ ಆಚೆ ಬಂದರೆ
ಮೂವೀಸ್ ಎಲ್ಲ ನೋಡಿದ್ದು, ಬಟ್ ರಿಯಾಲಿಟಿಯಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲ್ಲ, ಬಟ್ ಮಾಡ್ತೀನಿ ಅಂತ ಇಷ್ಟು ಬೇಗ ಈ ರೀತಿಯಾಗಿ. ಅದು ಕೇರಳದಲ್ಲಿ ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯೆನ್ಸ್. ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ, ಫಸ್ಟ್ ಫ್ಲೋರಲ್ಲಿ ಏನಿದೆ ಅಲ್ಲ ಅಂತ ತೋರಿಸ್ತೀನಿ. ಸೊ ಬನ್ನಿ. ಆ್ಯಂಡ್ ಇಲ್ಲಿ ಒಂದು ದೇವ್ರ ಮನೆ ಕೂಡ ಇದೆ, ಇವರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಬಟ್ ಮೋಸ್ಟ್ಲಿ ಇದು ಕ್ರಿಸ್ಟಿಯನ್ಸ್ ಇದ್ದಾರೆ ಅನಿಸುತ್ತೆ, ಬಿಕಾಸ್ ಎಲ್ಲ ಜೀಸಸ್ದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ರು. ಸೊ ಹಾಗಾಗಿ ಕ್ರಿಸ್ಟಿಯನ್ಸ್ ಯಾರು ಇದ್ದಾರೆ, ಬಟ್ ದೇವ್ರ ಮನೆ ಏನಕ್ಕೆ ಕಟ್ಸಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ನೋಡಿ ಇಲ್ಲೊಂದು ಮೆಟ್ಲತ್ತ ಒಂದು ಬ್ಯೂಟಿಫುಲ್ ಆಗಿರೋ ಬೋಟ್ದು ಒಂದು ಆರ್ಟ್ ಪೀಸ್ ಇತ್ತು. ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಬಂದರೆ ಕೂಡ ನಿಮ್ಗೆ ಇಲ್ಲಿ ಕೂಡ ಒಂದು ಕಿಚನ್ ಇದೆ. ಇಲ್ಲಿ ನೀವು ಇದು ಬಾರ್ ಏರಿಯಾಗಿ ಮಾಡ್ಕೋಬೋದು, ಇಲ್ಲ ಕಿಚನಾಗಿ ಮಾಡ್ಬೋದು. ಫ್ರೆಂಡ್ಸ್ ಎಲ್ಲ ಬಂದ್ರಂತೂ ಒಂದು ಬೆಸ್ಟ್ ಗೆಟ್ ಟುಗೆದರ್. ಇಲ್ಲೂ ಕೂಡ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ನಮ್ಮ ಮೇನ್ ಪ್ಲ್ಯಾನ್ ಇದೆ ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಂಡು ಅರಟೆ ಹೊಡಿಯೋಣ ಅಂತ ಪ್ಲ್ಯಾನ್ ಮಾಡಿ ಈ ರೂಮ್ನ ಬುಕ್ ಮಾಡಿದ್ದು. ಸೊ ರಾತ್ರಿಗೆ ಏನಾಗುತ್ತೆ ನೋಡೋಲ್ಲ, ಅದಕ್ಕೆ ಮುಂಚೆ ನಿಮಗೆ ಹೋಮ್ ಟೂರ್ ಎಲ್ಲ ಮಾಡಿಬಿಡೋಣ. ಸೊ ಇಲ್ಲಿ ಮೇಲ್ಗಡೆ ಇಲ್ಲೊಂದು ರೂಮ್ ಇದೆ. ಸೊ ಪ್ರೆಸೆಂಟ್ಲಿ ಮಮ್ಮಿ ಇವಾಗ ಇಲ್ಲಿದ್ದಾರೆ. ಈ ರೂಮ್ ಕೂಡ ಸೇಮ್ ಕೆಳಗಡೆ ರೂಮ್ ಹೆಂಗಿದ್ದಿಲ್ಲ ಅದೇ ರೀತಿ ಈ ರೂಮ್ ಕೂಡ ಇದೆ. ದಿಸ್ ಇಸ್ ಒನ್ ಮೋರ್ ರೂಮ್. ಆ್ಯಂಡ್ ಮೇಲ್ಗಡೆಯಿಂದ ಬಾಲ್ಕನಿಲಿ ಈ ರೀತಿ ವ್ಯೂ ನಿಮಗೆ ಸಿಗುತ್ತೆ. ಅಲೆಗಳ ಸೌಂಡು, ತಂಪು ಗಾಳಿ, ಬೋಟ್ಗಳು, ಸನ್ರೈಸು, ಸನ್ಸೆಟ್ಟು, ಟ್ರೀಸು. ಇಟ್ಸ್ ಸೋ ಅನ್ಇಮ್ಯಾಜಿನಬಲ್ ಅಂತ ಹೇಳ್ಬೋದು. ಒಂಥರ ಸಖತ್ ಖುಷಿ ಕೊಡ್ತು ಈ ಟ್ರಿಪ್ಪು. ಆ್ಯಂಡ್ ಇವಾಗ ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತು, ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಟ್ಲಿಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಈ ವೆದರೆಲ್ಲ ನೋಡಿಬಿಟ್ಟು ಇಲ್ಲೇ ಕುಕ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ನಂದ ರಶ್ಮಿ ನಿಕ್ಕಿ ಹೋಗ್ಬಿಟ್ಟು ಈಗ ಗ್ರಾಸರೀಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ನೈಟಲ್ಲಿ, ಬೀಚ್ ಟೈಮ್ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹೋಗಿ ಗ್ರಾಸರೀಸ್ ಅಲ್ಲಿ ತೊಗೊಂಬರೋಷ್ಟಲ್ಲಿ ನೈಟ್ ಆಗಿಬಿಡ್ತು. ಓ ಮೈ ಗಾಡ್, ನೋಡಿ ನೈಟಲ್ಲಂತ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಹೌಸ್ ಎಲ್ಲ. ಸೊ ಯು ಕ್ಯಾನ್ ಆಲ್ಸೋ ಎಂಜಾಯ್ ದಿಸ್. ಸೊ ಡೆಫಿನೆಟ್ಲಿ ಕೇರಳಕ್ಕೆ ಹೋದರೆ ಈ ಹೌಸ್ನ ಒಂದ್ಸರಿ ವಿಸಿಟ್ ಮಾಡಿ. ಆ್ಯಂಡ್ ದ ಮೇನ್ ಥೀಮ್ ಆಫ್ ದ ಡೇ ಮಮ್ಮೀಸ್ ಬರ್ತ್ಡೇ. ಸೊ ನೈಟ್ ಇಲ್ಲಿ ಕೂಡ ಮಮ್ಮಿಗೆ ಕೇಕ್ ಕಟ್ ಮಾಡಿಸಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಬಾಲ್ಕನಿಲಿ ಫುಲ್ ಬೆಡ್ಸ್ ಎಲ್ಲ ಹಾಕ್ಕೊಂಡು ಕೇಕ್ನ ಕಟ್ ಮಾಡಿದ್ವಿ. ವಿಡಿಯೋ ಹಾಕಿಲ್ಲ ಅಂದರೆ ವಿಡಿಯೋ ಸ್ವಲ್ಪ ಡಿಲೀಟ್ ಆಗಿ ಏನೋ ಎರರ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಫುಟೇಜಸ್ ಹಾಕಿದ್ದೀನಿ, ಚೆಕ್ ಮಾಡಿ. ಆ್ಯಂಡ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಮಮ್ಮಿ ಕೂಡ ಖುಷಿ ಆಯಿತು ಅಂದ್ಕೊಳ್ತೀನಿ. ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿ ಕುಕ್ ಮಾಡ್ಕೊಂಡಿದ್ವಿ. ಫಿಶ್ ಕರಿ, ರೈಸು, ಹೇಗೇನೇನೋ ಮಾಡ್ಕೊಂಡಿದ್ವಿ. ಎಲ್ಲ ತಿಂದು ಖಾಲಿ ಮಾಡಿ ಮಲ್ಕೊಂಡಿದ್ದಾಯಿತು. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ನಿಕ್ಕಿ ನಂದ ಮಲಗಿದ್ದೀವಿ, ಬಟ್ ಮಮ್ಮಿರೆಲ್ಲ ಬೆಳಗ್ಗೆ 6 o'clock ಎದ್ದು ಸನ್ರೈಸ್ ನೋಡಿದ್ದಾರೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ನನಗೆ ಅವಾಗ ಮಿಸ್ ಆಯಿತು. ಸೊ ಹಾಗಾಗಿ ವಿಡಿಯೋದಲ್ಲಿ ನಾನು ಈಗ ನಿಮ್ಮ ಜೊತೆಲೇ ನೋಡ್ತಾ ಇದ್ದೀನಿ. ಇಟ್ ವಾಸ್ ಸಖತ್ತಾಗಿತ್ತು. ಮಮ್ಮಿ, ರಶ್ಮಿ, ರಮ್ಯಾ, ಅಕ್ಕ ಎಲ್ಲರೂ ನೋಡಿದ್ದಾರೆ. ನಾವು 3 ಜನ ಮಾತ್ರ ತುಂಬ ಲೇಟಾಗಿತ್ತು ರಾತ್ರಿ ಮಲ್ಗೋಕ್ಕೆ. ಆಲ್ಮೋಸ್ಟ್ 2 o'clock ಏನೋ ಆಗಿತ್ತು. ಕೂತ್ಕೊಂಡು ಚಿಟ್ ಮಾಡ್ತಾ ತುಂಬ ಲೇಟಾಗಿ ಮಲಗಿದ್ವಿ. ನೋಡಿ ಮಾರ್ನಿಂಗ್ ಐ ಜಸ್ಟ್ ಮಿಸ್ಡ್ ಇಟ್. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇನ್ನೊಂದು ಸರಿ ಹೋಗೋ ಚಾನ್ಸ್ ಸಿಕ್ಕಿದ್ರೆ ವಿಲ್ ಗೋ ಎಂಜಾಯ್ ಇಟ್ ಓದರ್. ಇದೆಲ್ಲ ಮಮ್ಮಿರು ಬೆಳಿಗ್ಗೆ ನಾವು ಮಲಗಿದಾಗ ಫೋಟೋಸ್ ಎಲ್ಲ ತೊಗೊಂಡು ಚಿಟ್ ಮಾಡಿದ್ರು. ಸೊ ಅದು ಕೂಡ ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂತ ಹಾಕಿದ್ದೀನಿ. ಇವಾಗ ಬೀಚ್ಗೆ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಬೀಚ್ಗೆ ಹೋಗೋಣ ಈಗ. ಓಕೆ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಮುಖನೂ ತೊಳಿದಂಗೆ ಬೀಚ್ಗೆ ಹೋಗ್ತಾ ಇದ್ದಾರೆ. ಇದು ಈಗ ಮೀ ಆ್ಯಂಡ್ ನಿಕ್ಕಿ ಎಲ್ಲಿ ಹೋಗ್ತಾ ಇದ್ದೀವಿ? ಬೀಚ್. ಹೇಳು, ಬೀಚಲ್ಲಿ ಏನು ಮಾಡ್ತೀಯಾ? ನಾಚಿಕೆ. ಸೊ ಟೈಮ್ ಇವಾಗ 7:30. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ಬೀಚಿಗೆ ಬಂದಿರೋದು. ಬಿಕಾಸ್ ಜನ ಇರಲ್ಲ, ಕ್ರೌಡ್ ಕಮ್ಮಿ ಇರುತ್ತೆ, ಆ್ಯಂಡ್ ಬಿಸಿಲಿರಲ್ಲ ಅಂತ ಬಂದಿದ್ವಿ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಇದೆ, ಡೆಫಿನೆಟ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ಬನ್ನಿ ಹೋಗಿ. ಸೊ ಜಸ್ಟ್ ಇದೊಂಥರ ಪ್ರೈವೇಟ್ ಬೀಚ್ ತಾನೇ ಫೀಲ್ ಆಯಿತು. ಬಿಕಾಸ್ ನಮ್ಮ ಫ್ಯಾಮಿಲಿ ಮಾತ್ರ ಇತ್ತು, ಬೇರೆ ಯಾರೂ ಡಿಸ್ಟರ್ಬ್ ಮಾಡೋರಿರಲಿಲ್ಲ. ಏನು ತೊಂದರೆ, ಟೆನ್ಷನ್, ಸ್ಟ್ರೆಸ್ ಏನೂ ಇಲ್ದಂಗೆ ತುಂಬ ಪೀಸ್ಫುಲ್ಲಾಗಿ ಈ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಆಬ್ವಿಯಸ್ಲಿ ಬೀಚ್ ಹತ್ರ ಹೋದ್ಮೇಲೆ ಪಿಕ್ಸ್ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪಿಕ್ಸ್ನ ತೊಗೊಂಡು ರೀಲ್ಸು, ಫೋಟೋಸು ಆಡ್ಕೊಂಡು ಬೀಚಲ್ಲಿ ಬೀಚ್ ಹೌಸ್ ಕಟ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಬಂದಂಥ ಟ್ರಿಪ್ ಇದಾಗಿತ್ತು. ಸೊ ಹೋಪ್ ಯು ಲೈಕ್ ಇಟ್. ಸೊ ಇನ್ನೇನು ಈಗ ಟೈಮು ಆಲ್ಮೋಸ್ಟ್ ನಾವಿಲ್ಲಿ ಬಂದು 7:30ಗೆ ಬಂದ್ವಿ ಬೀಚ್ ಹತ್ರ. ಈಗ ಆಲ್ಮೋಸ್ಟ್ 9:30 ಆಗ್ತಿತ್ತು. ಬಿಸಿಲು ಕೂಡ ಆಗ್ತಿತ್ತು. ಆ್ಯಂಡ್ ಜನಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಇನ್ನೇನು ಹೊರಟ್ಬಿಡೋಣ, ಟೈಮ್ ಆಗುತ್ತೆ ಅಂತ ವಿ ಆರ್ ಲೀವಿಂಗ್. ಫೈನಲಿ ಡನ್, ಪ್ಯಾಕಪ್ ಎಲ್ಲ ಆಯಿತು. ಈಗ ಹೊರಡಬೇಕು. ಇಟ್ ವಾಸ್ ಅನ್ ಅಮೇಝಿಂಗ್ ಸ್ಟೇ. ಥ್ಯಾಂಕ್ ಯು ಸೋ ಮಚ್ ಬೀಚ್ ಹೌಸ್, ಆ್ಯಂಕರ್ ಬೀಚ್ ಹೌಸ್, ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿಗೆ ಮುಗೀತು ಟ್ರಿಪ್ಪು. ಸೊ ಇದರಿಂದ ನಂಜನಗೂಡು ಹೋಗಿ ಮೈಸೂರು, ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್. ದಿಸ್ ಇಸ್ ದಿ ಟ್ರಿಪ್. ಓಕೆ,
ಸೊ ಎಲ್ಲ ರೆಡಿಯಾಗಿ ಪ್ಯಾಕಪ್ ಮಾಡಿಕೊಂಡು ಬ್ಯಾಗ್ ಎಲ್ಲ ಲಗೇಜ್ ಎಲ್ಲ ಕಾರ್ಗಿಕ್ಕಿ ಇನ್ನೇನು ಹೊಡ್ತಿದ್ವಿ. ಸೊ ಒಂದು ಪಿಕ್ ತೊಗೊಂಡು ವಿ ಜಸ್ಟ್ ಲೆಫ್ಟ್. ಸೊ ಇನ್ನೇನು ಇವತ್ತಿನ ದಿನ ಕಳೆದೇ ಹೋಯಿತು ಆ್ಯಂಡ್ ಊರುಗಳು ಬಂದಾಯಿತು. ಈ ಒಂದು ಸ್ಮಾಲ್ ಜರ್ನಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಕೊಡಿ, ಶೇರ್ ಮಾಡಿ, ನೀವು ಕೂಡ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಆ್ಯಂಡ್ ಇನ್ನೊಂದು ವಿಷಯ, ಈ ಟ್ರಿಪ್ಪಿಗೆ ಎಷ್ಟಾಯಿತು ಏನು ಎಲ್ಲ ಆ ಡೀಟೇಲ್ಸ್ ಕೂಡ ನಿಮಗೆ ಬೇಕು ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅದು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.